ಹಾಯ್ ಫ್ರೆಂಡ್ಸ್, ವೆಲ್ಕಮ್ ಬ್ಯಾಕ್ ಟು ಅವರ್ ಚಾನಲ್. ಎಲ್ಲರಿಗೂ ಗುಡ್ ಮಾರ್ನಿಂಗ್. ಇವತ್ತು ಭಾನುವಾರ ಬೆಳಿಗ್ಗೆಯಿಂದ ನಾನು ಬ್ಲಾಗ್ನ ಸ್ಟಾರ್ಟ್ ಮಾಡ್ಕೊಂಡಿದ್ದೀನಿ. ಇವತ್ತು ಹಬ್ಬ ಇರೋದ್ರಿಂದ ನಾವು ಊರಿಗೆ ಹೋಗ್ತಾ ಇದ್ದೀವಿ. ನಾನು ಮತ್ತು ನಮ್ಮ ಮನೆಯವರು ಮತ್ತು ಟಾಮಿ ಮೂವರು ಹೋಗ್ತಾ ಇದ್ದೀವಿ. ನೋಡಿ, 4 ಗಂಟೆಗೆ ಎದ್ದೇಳ್ಬಿಟ್ಟು ಹೋಗ್ತಾ ಇದ್ದೀವಿ ಬೇಗನೆ. ಹೋಗೋ ದಾರಿಯಲ್ಲಿ ಹಾಗೆ ವಿಡಿಯೋ ತಗೊತಾ ಇದ್ದೆ. ಇನ್ನು ನೋಡಿ ಊರ ಹತ್ರ ಬಂದ್ವಿ. ಒಂದು 6 ಗಂಟೆ ಏನೋ ಆಗಿತ್ತು. ಎಲ್ಲರಿಗೂ ಯುಗಾದಿ ಹಬ್ಬದ ಶುಭಾಶಯಗಳು. ಈ ಒಂದು ಯುಗಾದಿ ಹಬ್ಬ ಬಂದಮೇಲೆ ಮಾವಿನಕಾಯಿ, ಒಂದು ಹೂವು ಎಲ್ಲ ಚಿಗುರೋದು ತುಂಬಾ ಚೆನ್ನಾಗಿರುತ್ತೆ. ಚಿಗುರೋದು ಮರ ನೋಡಿದ್ರೆ ನೋಡಿ, ನಮ್ಮೂರ ಕಡೆನೂ ಅಷ್ಟೇ, ಮಳೆ ಇಲ್ಲದೆ ಇದ್ರೂ ಎಲೆ ಎಲ್ಲ ಉದುರಿಬಿಟ್ಟು ಚಿಗುರ್ಕೊಂಡಿದೆ. ನಂತರ ಮನೆಗೆ ಹೋಗಿ ಸ್ನಾನ ಮಾಡಿಕೊಂಡು ಅವನಿ ಬೆಟ್ಟಕ್ಕೆ ಹೋಗೋಣ ಅಂಥೇಳಿ ರೆಡಿ ಆಗಿಬಿಟ್ಟು ನಾನು ಮತ್ತು ನಮ್ಮ ದೊಡ್ಡತ್ತೆ ಮತ್ತು ನಮ್ಮ ಮನೆಯವರು, ನಮ್ಮ ಮಾವ 4 ಜನ ಹೋಗ್ತಾ ಇದ್ದೀವಿ. ಇನ್ನು ನಮ್ಮೂರವರೆಲ್ಲ ಗಾಡಿಯಲ್ಲಿ ಹೋಗ್ತಾ ಇದ್ದಾರೆ. ನಾವು ಹೋಗ್ತಾ ಇದ್ದೀವಿ. ನೋಡಿ, ಈಗ ರೆಡಿ ಆಗಿಬಿಟ್ಟು ಒಬ್ಬಟ್ಟೆಲ್ಲ ಮಾಡಿಕೊಂಡು ತಿಂದ್ಬಿಟ್ಟು ಹೋಗ್ತಾ ಇದ್ದೀವಿ. ಇವತ್ತು ಯುಗಾದಿ ಹಬ್ಬ ಆಗಿರೋದ್ರಿಂದ ಅವನಿ ಬೆಟ್ಟೆಯಲ್ಲಿ ದೇವರೆಲ್ಲ ಬರ್ತಾರಂತೆ. ಸೊ ಏನಾದರೂ ಹರಕೆ ಹೊತ್ಕೊಂಡ್ರೆ ನಮಗೆ ಒಳ್ಳೆಯದಾಗುತ್ತೆ ಅಂಥೇಳಿ ನಮ್ಮ ದೊಡ್ಡತ್ತೆ ಕರ್ಕೊಂಡು ಹೋಗಿದ್ರು. ನೋಡಿ, ಈಗ ಅವನಿ ಬೆಟ್ಟಕ್ಕೆ ಬಂದಿದ್ದೀವಿ. ಕೆಳಗಡೆ ದೇವಸ್ಥಾನ ಇತ್ತು, ಅಲ್ಲಿ ಪೂಜೆ ಸಾಮಾನೆಲ್ಲ ತಗೊಂಡ್ಬಿಟ್ಟು ಮತ್ತು ಈಗ ಬೆಟ್ಟ ಹತ್ತಾ ಇದ್ದೀವಿ. ಒಂದು ಅರ್ಧ ಬೆಟ್ಟ ಅಷ್ಟು ಕಾರು ಹೋಗುತ್ತೆ, ಮತ್ತು ನಡ್ಕೊಂಡು ಹೋಗಬೇಕು. ನಡ್ಕೊಂಡು ಹೋಗೋದಂತೂ ತುಂಬಾ ಕಷ್ಟ ಇದೆ, ಏಕೆಂದರೆ ದಾರಿ ಇರಲ್ಲ. ಬಂಡೆ ಮೇಲೇ ಹತ್ಕೊಂಡು ಹೋಗಬೇಕು, ತುಂಬಾ ಕಷ್ಟ ಇದೆ. ಅದರಲ್ಲೂ ಬಿಸಿಲಂತೂ ತುಂಬಾ ಇದೆ. ಒಂದು 11 ಗಂಟೆಗೇನೋ ಮನೆ ಹತ್ರ ಬಿಟ್ವಿ. ಬೆಟ್ಟ ಹತ್ತಬೇಕಂದ್ರೆ ತುಂಬಾ ಕಷ್ಟ ಇರುತ್ತಲ್ವ. ನೋಡಿ, ಬಿಸಿಲು, ಚಪ್ಪಲಿ ಬೇರೆ ಹಾಕ್ಕೊಂಡು ಹೋಗಿದ್ವಿ, ಇಲ್ಲಾಂದರೆ ಕಾಲೆಲ್ಲ ಸುಡ್ತಾಯಿತ್ತು. ನೋಡ್ತಾ ಇರ್ಬೋದು ವ್ಯೂ ಎಷ್ಟು ಚೆನ್ನಾಗಿರುತ್ತೆ ಅಂತೇಳಿ ಬೆಟ್ಟದ ಮೇಲೆ ಹೋದರೆ. ಇಲ್ಲಿ ತುಂಬ ಒಂದು ಹಳೆಯ ಪುರಾಣ ಕಥೆ ಇದೆ. ಇಲ್ಲಿ ಸೀತಾದೇವಿಯನ್ನು ಲಕ್ಷ್ಮಣ ಕರ್ಕೊಬಂದು ಬಿಟ್ಟಿರ್ತಾರೆ. ಇಲ್ಲಿ ಲಕ್ಷ್ಮಣ ಬಂದು ಈ ಒಂದು ಕಾಡಿಗೆ ತಗೊಂಡ್ಬಂದು ಅಲ್ಲಿ ಬಿಟ್ಬಿಟ್ಟು ಹೋಗ್ತಾರೆ. ಆವಾಗ ಸೀತಾದೇವಿ ಒಬ್ಬರೇ ಇರೋದನ್ನು ನೋಡಿಬಿಟ್ಟು ವಾಲ್ಮೀಕಿ ಮಹರ್ಷಿ ಅವರ ಆಶ್ರಮಕ್ಕೆ ಕರ್ಕೊಂಡು ಹೋಗಿ, ಅವರು ಪ್ರೆಗ್ನೆಂಟ್ ಇರ್ತಾರಲ್ವ, ಸೊ ಅವರು ಲವ ಮತ್ತು ಕುಶರು ಇಬ್ಬರಿಗೂ ಇಲ್ಲೇ ಜನ್ಮವನ್ನು ನೀಡ್ತಾರೆ. ಇಲ್ಲಿ ತೋರಿಸ್ತೀನಿ, ಅಲ್ಲಿ ಒಂದು ಗುಹೆ ಇದೆ, ಅದರೊಳಗಡೆ ಅವ್ರಿಗೆ ಜನ್ಮವನ್ನು ನೀಡ್ತಾರೆ. ಅಲ್ಲಿ ಹೋಗಿ ಮಣ್ಣೆಲ್ಲ ತಗೊಂಡ್ಬಂದು, ಯಾರಿಗೆಲ್ಲ ಮಕ್ಕಳಾಗಿಲ್ಲ ಅವ್ರು ತಗೊಂಡ್ಬಂದು ಒಂದು ಸ್ವಲ್ಪ ನೀರಲ್ಲಿ ಹಾಕಿ ಕುಡಿತಾರೆ, ಅವರಿಗೆ ಆಗುತ್ತೆ ಅಂತ ಒಂದು ನಂಬಿಕೆ ಇದೆ ಇಲ್ಲಿ. ನೋಡಿ, ಬೆಟ್ಟ ಹತ್ತೋದೇ ತುಂಬಾ ಸಾಕಾಗ್ಬಿಡ್ತು. ನಮ್ಮ ಮಾವನಿಗಂತೂ ಬೆಟ್ಟ ಹತ್ತಕ್ಕೆ ಆಗಿಲ್ಲ. ಸೊ ಅದಕ್ಕೆ ನಮ್ಮ ಮನೆಯವರು ಕರ್ಕೊಂಡು ಬರ್ತಾ ಇದ್ದಾರೆ. ನೋಡಿ, ನಮ್ಮ ದೊಡ್ಡತ್ತೆ ಎಷ್ಟು ಚೆನ್ನಾಗಿ ಹತ್ತುತ್ತಾ ಇದ್ದಾರೆ. ಎಷ್ಟು ಏಜ್ ಆಗಿದೆ, ನಮ್ಮ ಕೈಯಲ್ಲೂ ಆಗ್ತಾ ಇಲ್ಲ ನಡೆಯೋಕ್ಕೆ. ಅವರಂತೂ ಫಾಸ್ಟಾಗಿ ಹೋಗ್ತಾ ಇದ್ದಾರೆ. ನನಗಂತೂ ತುಂಬಾ ಕಾಲು ನೋವು ಬಂದುಬಿಟ್ಟಿತ್ತು. ಅದರಲ್ಲೂ ವಿಡಿಯೋ ಬೇರೆ ತೆಗಿಬೇಕಲ್ವ, ತುಂಬಾ ಬಿಸಿಲಿತ್ತು. ತುಂಬ ಕಷ್ಟಪಟ್ಟು ಬೆಟ್ಟನ ಹತ್ತಿದ್ವಿ. ಇನ್ನು ಬೇರೆ ಕಡೆ ದಾರಿ ಇದೆ, ಅಲ್ಲಿ ಸ್ವಲ್ಪ ದೂರ ಆಗುತ್ತೆ ಅಂತೇಳಿ ಈ ರೀತಿ ಒಂದು ದೊಡ್ಡ ದೊಡ್ಡ ಕಲ್ಲು ನೋಡಿ ಎಷ್ಟು ಚೆನ್ನಾಗಿ ಕಟ್ಟಿದ್ದಾರೆ. ಎಷ್ಟು ಪುರಾತನ ಒಂದು ದೇವಾಲಯ ಅಂದರೆ ತುಂಬ ಹಳೇ ಕಾಲದ್ದು ಈ ಒಂದು ದೇವಸ್ಥಾನ. ಕಲ್ಲುಗಳಲ್ಲೇ ಕಟ್ಟಿರೋದು. ಇದುವರೆಗೂ ತುಂಬಾ ಚೆನ್ನಾಗಿದೆ. ನೋಡ್ತಾ ಇರ್ಬೋದು, ಇಲ್ಲೊಂದು ಕೆರೆ ಇದೆ, ಅಲ್ಲಿ ಸ್ವಲ್ಪ ಹೊತ್ತು ನಿಂತ್ಕೊಂಡ್ಬಿಟ್ಟು ನೀರೆಲ್ಲ ಕುಡ್ಕೊಂಡ್ಬಿಟ್ಟು ಒಂದು ಸ್ವಲ್ಪ ಹೊತ್ತು ರೆಸ್ಟ್ ತಗೊಂಡು ಮತ್ತೆ ಹೋದ್ವಿ. ಇಲ್ಲಿಂದ ವ್ಯೂ ನೋಡಿದ್ರೆ ತುಂಬಾ ಚೆನ್ನಾಗಿತ್ತು. ಇಲ್ಲಿ ಸ್ವಲ್ಪ ಹೊತ್ತು ರೆಸ್ಟ್ ಮಾಡಿ ನೆರಳಲ್ಲಿ ಮತ್ತು ನೀರು ಕುಡಿದ್ಬಿಟ್ಟು ಒಂದು ಸ್ವಲ್ಪ ಹೊತ್ತು ಕೂತ್ಕೊಂಡ್ವಿ. ಏಕೆಂದರೆ ವಯಸ್ಸಾಗಿದೆ ನಮ್ಮ ಮಾವಾಗೆ ಮತ್ತು ಅತ್ತೆಗೆ, ಅವರು ನಡೆಯೋಕ್ಕೆ ಸ್ವಲ್ಪ ಕಾಲು ನೋವು ಇರುತ್ತಲ್ವ, ಅದಕ್ಕೋಸ್ಕರ ಇಲ್ಲೇ ಸ್ವಲ್ಪ ಹೊತ್ತಿದ್ವಿ. ಮತ್ತು ಯಾರೋ ಗೊತ್ತಿರೋರು ಬಂದು ಮಾತಾಡ್ತಾ ಇದ್ರು. ಇಲ್ಲಿ ನೋಡ್ತಾ ಇರ್ಬೋದು, ಅಲ್ಲಿ ಕೂತ್ಕೊಳ್ಳೋಕ್ಕೆ ಅಂತೇಳಿ ಕಟ್ಟಿರೋದು. ಇಲ್ಲಿ ಏನೇನು ನಡೆದಿದೆ ಎಲ್ಲ ಕೂಡ ನಮ್ಮ ಮಾವ ಮತ್ತು ದೊಡ್ಡತ್ತೆ ಇದ್ದಾರಲ್ವ, ಅವರೆಲ್ಲ ಹೇಳ್ತಾ ಇದ್ರು. ಇಲ್ಲೊಂದು ಕುದುರೆ ಎಲ್ಲ ಯುದ್ಧ ಎಲ್ಲ ನಡೆದಿದೆಯಲ್ವಾ, ಒಂದು ಲವಾಗೆ ಮತ್ತು ಕುಶನ್ಗೆ ಕುದುರೆ ಇಟ್ಕೊಂಡು ಬಂದು ಅಲ್ಲಿ ಕಟ್ಟಾಕಿರೋದು, ಮತ್ತು ಕಲ್ಲನ್ನ ತಿಂದಿದೆಯಂತೆ ಅಲ್ಲಿ, ಅದು ಕೂಡ ಇದೆ. ತುಂಬಾ ಒಂದು ಕತೆ ಇದೆ ಇಲ್ಲಿ. ಅವರು ಹೇಳ್ಕೊತ ಹೋಗ್ತಾ ಇದ್ರು. ಇಲ್ಲಿ ನೋಡ್ತಾ ಇರ್ಬೋದು, ಒಂದು ಚಿಕ್ಕದು ದೇವಸ್ಥಾನ ಇದೆ, ಕಲ್ಲಲ್ಲಿ ಕಟ್ಟಿರೋದು, ಆಗಿನ ಒಂದು ಕಾಲದಲ್ಲಿ ಚೋಳರು. ಸೊ ಇಲ್ಲಿ ಈಶ್ವರದು ಒಂದು ವಿಗ್ರಹ ಇದೆ, ಅಂದರೆ ಲಿಂಗ ಇದೆ. ಇದ್ರ ಒಳಗಡೆ ಕತ್ಲಿದೆ, ಲೈಟೆಲ್ಲ ಏನೂ ಹಾಕಿಲ್ಲ, ಹಾಗೆ ನೋಡಬೇಕು. ದೀಪ ಮಾತ್ರ ಹಚ್ಚಿರ್ತಾರೆ ಅಷ್ಟೇ. ಅಲ್ಲಿ ಹೋಗಿ ನೋಡ್ಕೊಂಡು ಬಂದ್ವಿ. ಇಲ್ಲಿ ಕೂಡ ನೋಡ್ತಾ ಇರ್ಬೋದು, ತುಂಬಾ ಕತ್ಲಿದೆ. ಅಲ್ಲಿ ಲಿಂಗ ಇರೋದು ಚೋಳರು ಕಟ್ಟಿರೋದಂತೆ. ಇಲ್ಲಿ ನೋಡ್ತಾ ಇರ್ಬೋದು, ಇಲ್ಲಿ ಕೂಡ ಕಲ್ಲೆಲ್ಲ ಗುಡ್ಡೆ ಎಲ್ಲ ಇಟ್ಟಿರ್ತಾರಲ್ವ, ಇದೇನಾದರೂ ಹರಕೆ ಹೊತ್ಕೊಳ್ಬೇಕಾದ್ರೆ ಈ ರೀತಿ ಕಲ್ಲುಗಳಲ್ಲಿ ಜೋಡಿಸೋದು, ಒಂದ್ರ ಮೇಲೆ ಒಂದು.
ಈ ಇದು ಬೆಟ್ಟ ನೋಡ್ಬೋದು, ಕಲ್ಲುಗಳು ಎಷ್ಟೊಂದು ದೊಡ್ಡದಾಗಿದೆ ಅಂತ ಹೇಳಿ. ದಾರಿ ಮಾತ್ರ ಮಾಡಿಲ್ಲ. ಇಲ್ಲಿ ಒಂದು ನೀರು ಪೈಪ್ ಬೇರೆ ಹಾಕಿದರೆ ಮೇಲಕ್ಕೆ ದೇವಸ್ಥಾನ ಹತ್ರ ನೀರೆಲ್ಲ ಬೇಕಾಗುತ್ತಲ್ವಾ, ಅದಕ್ಕೋಸ್ಕರ ಇಲ್ಲಿ ಚಿಕ್ಕ ಚಿಕ್ಕದಾಗಿ ಮೆಟ್ಲು ಇದು ಮಾಡಿದ್ದಾರೆ. ಇಲ್ಲಿ ಒಂದು ಕಲ್ಯಾಣಿ ಇದೆ ಚಿಕ್ಕದು, ಅಲ್ಲಿಗೆ ಈ ರೀತಿ ಮೆಟ್ಲು ಮಾಡಿರೋದು. ಮತ್ತು ಈ ರೀತಿ ಬಂಡೆ ಮೇಲೆ ನಡ್ಕೊಂಡು ಹೋಗ್ಬೇಕಾಗುತ್ತೆ. ತುಂಬಾ ಚೆನ್ನಾಗಿರುತ್ತೆ. ನಾವು ಯಾವಾಗೂ ಚಿಕ್ಕ ವಯಸ್ಸಲ್ಲಿ ಹೋಗಿದ್ದು ಸ್ಕೂಲಿಂದ. ನಂತರ ಫ್ಯಾಮ್ಲಿಯಿಂದ ಒಂದು 2 ಟೈಮ್ಸ್ ಏನೋ ಬಂದಿದ್ದೆ. ಇದು ಒಂದು 4ನೇ ಸರಿ ಇದು ಬೆಟ್ಟ ಹತ್ತುತ್ತಾ ಇರೋದು ನಾನು 4ನೇ ಸರಿ. ಇಲ್ಲಿ ನೋಡ್ತಾ ಇರ್ಬೋದು ಚಿಕ್ಕದೊಂದು ಕಾಲುವೆ ಐತಲ್ವಾ, ಇಲ್ಲಿ ಸೀತಾದೇವಿ ನೀರು ಸ್ನಾನ ಮಾಡಿಕೊಳ್ಳೋದು ಮತ್ತು ಇಲ್ಲಿಂದ ನೀರು ತಗೊಂಡೋಗಿ ಅಡುಗೆ ಮಾಡೋದು ಎಲ್ಲ ಇಲ್ಲೇ ಅಂತೆ. ನಮ್ಮ ದೊಡ್ಡತ್ತೆ ಎಲ್ಲ ಹೇಳ್ತಾಯಿದ್ರು, ನಮ್ಮ ಮಾವ ಕೂಡ. ನಂತರ ಅಲ್ಲಿಂದ ಇನ್ನು ಹತ್ತಬೇಕು. ಬೆಟ್ಟ ತುಂಬಾ ದೊಡ್ಡದು, ಹತ್ಕೊಂಡು ಹೋಗೋಷ್ಟು ಇದೆ, ಅದರಲ್ಲೂ ಬಿಸಿಲಲ್ಲಿ. ಇಲ್ಲಿ ನೋಡ್ತಾ ಇರ್ಬೋದು ರುಬ್ಬಕಲ್ಲೆಲ್ಲ ಇದೆ, ಅಲ್ಲಿ ಕೂಡ ಒಂದು ಅಡುಗೆ ಮಾಡ್ಕೊಳ್ಳೋದು ಎಲ್ಲ ಇತ್ತಂತೆ. ಮತ್ತು ಇಲ್ಲಿ ನೋಡ್ತಾ ಇರ್ಬೋದು ಇಲ್ಲಿ ಕುತ್ಕೊಳ್ಳೋಕ್ಕೆ ಇಲ್ಲಿ ಈ ಥರ ಮಾಡಿದ್ದಾರೆ. ಅಂದರೆ ಆವಾಗಿನ ಕಾಲದಲ್ಲೇ ಮಾಡಿರೋದು, ಇವಾಗ ಮಾಡಿರೋದಲ್ಲ. ಇದು ಚೋಳರು ಕಟ್ಟಿರೋದು, ಅದರ ಮೇಲೆ ಬರೆದಿದ್ದಾರೆ. ಇದು ನೋಡಿ ಪೈಪ್ ಹಾಕಿದ್ದಾರೆ, ನೀರು ಬೆಟ್ಟಕ್ಕೆ ಹೋಗ್ತದೆ ಅಲ್ಲಿ. ಮತ್ತು ಇಲ್ಲೊಂದು ಸ್ವಲ್ಪ ಮೆಟ್ಲಿತ್ತು, ಅಲ್ಲಿ ನಾನು ಸ್ನಾನ ಮಾಡಿಕೊಂಡು ಮೆಟ್ಲು ಹತ್ಕೊಂಡು ಹೋಗ್ತಾಯಿದ್ದೀವಿ. ದೇವಸ್ಥಾನ ಇನ್ನೇನು ಹತ್ರ ಬಂತು. ಇಲ್ಲೊಂದು ಸ್ವಲ್ಪ ಅಷ್ಟೇ ಮೆಟ್ಲು ಹಾಕಿದ್ದಾರೆ ಅಷ್ಟೇ. ಕೆಲವ್ರು ಯಾರೋ ಒಂದು ಹರಕೆ ಮಾಡ್ಕೊಂಡಿದ್ದಾರೆ, ಅವರು ಮೆಟ್ಲಿಗೆಲ್ಲ ಪೂಜೆ ಮಾಡ್ಕೊಂಡು ಹೋಗ್ತಾಯಿದ್ರು ಅರಿಶಿನ ಕುಂಕುಮ ಇಟ್ಕೊಂಡು. ಹತ್ತೋದೇ ಕಷ್ಟ ಅಂದರೆ ಅವರು ಅರಿಶಿನ ಕುಂಕುಮ ಇಟ್ಕೊಂಡು ಹೋಗ್ತಾ ಇದ್ದಾರೆ. ಏನೋ ಹರಕೆ ಹೊತ್ಕೊಂಡಿದ್ದಾರೆ ಅಂತೆ ಅವರು, ಅದಕ್ಕೋಸ್ಕರ. ನಂತರ ನಾನು ಕೂಡ ಹತ್ಕೊಂಡು ಹೋಗ್ತಾ ಇದ್ದೀನಿ. ನಮ್ಮ ಮಾವ ಮತ್ತು ದೊಡ್ಡತ್ತೆ ಅವ್ರ ಮುಂದೆ ಹತ್ಕೊಂಡು ಹೋಗ್ತಾ ಇದ್ದಾರೆ. ನೋಡಿ ಇಲ್ಲಿ ಅಡುಗೆ ಎಲ್ಲ ತಗೊಂಡು ಬಂದು ಊಟ ಎಲ್ಲ ಮಾಡ್ಕೊಳ್ತಾರೆ. ಇಲ್ಲಿ ನೋಡಿ ಸೀತಾದೇವಿ ಇರೋದು, ಅಲ್ಲಿ ವಿಗ್ರಹ ಇಟ್ಟಿದ್ದಾರೆ ಸೀತಾದೇವಿದು. ಸೊ ಅಲ್ಲಿ ಹೋಗಿ ಪೂಜೆ ಮಾಡ್ಕೊಂಡು ಬರೋದು ಅಷ್ಟೇ. ಇಲ್ಲಿ ನೋಡಿ ಆವಾಗಿನ ಕಾಲದಲ್ಲಿ ಕಟ್ಟಿರೋ ದೇವಸ್ಥಾನ, ಇನ್ನೇನು ರೆಡಿ ಮಾಡಿಲ್ಲ, ಬರೀ ಗೋಪುರ ಒಂದೇ ಕಟ್ಟಿರ್ಬೋದೇನೋ ಅಷ್ಟೇ. ಇಲ್ಲಂತೂ ವ್ಯೂ ನೋಡೋಕ್ಕೆ ತುಂಬಾ ಚೆನ್ನಾಗಿದೆ, ತುಂಬ ಮೇಲೆ ಇರುತ್ತೆ ಬೆಟ್ಟ. ನೋಡಿ ಜನ ಎಲ್ಲ ತುಂಬಾ ಸೇರಿದ್ದಾರೆ. ನನಗೂ ಗೊತ್ತಿರಲಿಲ್ಲ ಯುಗಾದಿ ಹಬ್ಬಕ್ಕೆ ಇಲ್ಲಿ ದೇವ್ರು ಬರ್ತಾರೆ, ಏನಾದರೂ ಹರಕೆ ಹೊತ್ಕೊಂಡ್ರೆ ಒಳ್ಳೆಯದಾಗುತ್ತೆ ಅಂತ. ನಮ್ಮ ದೊಡ್ಡತ್ತೆ ಕರ್ಕೊಂಡೋಗಿದ್ರು. ಅಲ್ಲಿ ಹೋಗಿ ನೋಡಿ ಇಲ್ಲಿ ಮಲ್ಕೊಂಡು ಒಂದು ನಮಸ್ಕಾರ ಮಾಡ್ತಾಯಿದ್ದಾರಲ್ವ, ಮಕ್ಕಳೇನಾದರೂ ಆಗಿಲ್ಲ ಅಂದರೆ ಇಲ್ಲಿ ಈ ರೀತಿ ಮಲ್ಕೊಂಡ್ಬಿಟ್ಟು ಒದ್ದೆ ಬಟ್ಟೆಯಲ್ಲಿ ಬಂದು ಅಲ್ಲಿ ತೋರಿಸಿದ್ನಲ್ವ ಒಂದು ಕಾಲುವೆಯಲ್ಲಿ ನೀರು, ಅಲ್ಲಿ ಹೋಗಿ ಸ್ನಾನ ಮಾಡ್ಕೊಂಡು ಬಂದು ಈ ಥರ ಮಲ್ಕೊಂಡ್ಬಿಟ್ಟು ನಿದ್ದೆ ಮಾಡಿದರೆ ಅಲ್ಲಿ ಕಣ್ಸು ಬರುತ್ತಂತೆ, ಮಗುದು ತೊಟ್ಲು ಅಥವಾ ಏನಾದರೂ ಬರುತ್ತಂತೆ. ಸೊ ಅವಾಗ ಮಗು ಆಗುತ್ತೆ. ತುಂಬ ಜನಕ್ಕೆ ಆಗಿದ್ದಾರೆ ಅಂಥೇಳಿ ಇಲ್ಲೊಂದು ನಂಬಿಕೆ ಇದೆ, ಅದಕ್ಕೋಸ್ಕರ ಆ ರೀತಿ ಮಲ್ಕೊಂಡಿದ್ದಾರೆ. ನೋಡಿ ಇಲ್ಲಿ ವ್ಯೂ ಎಷ್ಟು ಚೆನ್ನಾಗಿದೆ ಅಂಥೇಳಿ. ಇದು ಆವನಿ ಊರು. ಸೊ ಇಲ್ಲಿ ಬೆಟ್ಟದ ಮೇಲೆ ಒಂದು ದೇವಸ್ಥಾನ, ಸೀತಾದೇವಿ ವಿಗ್ರಹನ ಇಟ್ಟಿದ್ದಾರೆ ನೋಡಿ ಒಳಗಡೆ. ಇವರು ಪೂಜಾರಿ ಅವರು, ಸೊ ಇವರೇ ಪೂಜೆ ಮಾಡಿದ್ದು ಇಲ್ಲಿ. ತುಂಬ ಚೆನ್ನಾಗಿ ದೇವ್ರನ್ನ ಅಲಂಕಾರ ಮಾಡಿದ್ದಾರೆ, ತುಂಬ ಇಷ್ಟ ಆಯಿತು ನೋಡಿ. ಅಲ್ಲೇ ಬರೆದಿದ್ದಾರೆ ಸೀತಾ ಮತ್ತು ಪಾರ್ವತಿ ದೇವಿ ಸನ್ನಿಧಿ ಅಂಥೇಳಿ. ಅಲ್ಲಿ ಹೋಗಿ ಅರ್ಚನೆ ಮಾಡಿಸ್ಕೊಂಡ್ಬಿಟ್ಟು ಇನ್ನು ಬೆಟ್ಟ ನೋಡಿ, ಇಲ್ಲಿ ಕುದುರೆನ ಕಟ್ಟಾಕಿದ್ರು ಅಂತ ಹೇಳಿದ್ನಲ್ವ, ಅಲ್ಲಿ ಹೊರಳ್ತಾ ಇರೋದು ಕಲ್ಲಿರೋದು ದೊಡ್ಡದು, ಅಲ್ಲಿ ಸಂಧಿ ಇರುತ್ತೆ, ಅದರೊಳಗಡೆ ಹೋಗಿ ಹೊರಳೋದಷ್ಟೇ. ನಂತರ ಇಲ್ಲಿ ನೋಡ್ತಾ ಇರ್ಬೋದು ನೀವು, ಇಲ್ಲಿ ಚಿಕ್ಕ ಲಿಂಗ ಐತಲ್ವ, ಇಲ್ಲೇ ಸೀತಾದೇವಿ ಒಂದು ಸಂಸಾರವನ್ನು ಮಾಡಿದ್ದು ಅಂತ ಹೇಳ್ತಾರೆ. ಇಲ್ಲೆಲ್ಲ ಒಂದು ಸಂಧಿ ಐತಲ್ವ, ಅಲ್ಲಿ ಪಾತ್ರೆಗಳೆಲ್ಲ ಇಟ್ಕೊತ ಇದ್ರಂತೆ, ಸೌಂಡ್ ಬರುತ್ತೆ ನೋಡಿ ಹೊಡೆದ್ರೆ. ಅಲ್ಲೊಂಥರ ಕೆತ್ತಿದಾರಲ್ವ, ಅಲ್ಲಿ ಪಾತ್ರೆಗಳೆಲ್ಲ ಇಟ್ಕೊಳ್ಳೋದು, ಅಲ್ಲಿ ಹೊಡೆದ್ರೆ ಪಾತ್ರೆ ಸೌಂಡ್ ಬರುತ್ತೆ. ಹೊಡಿತಾ ಇದ್ರು, ನಾನು ಕೂಡ ಹೊಡೆದೆ ನೋಡಿ. ಇಲ್ಲಿ ನೋಡ್ತಾ ಇದ್ದೀವಿ. ತಾಮ್ರದ್ದು ಬಿಂದಿಗೆ ಇರುತ್ತೆ ಅಲ್ವಾ, ಅದ್ರ ಸೌಂಡ್ ಬರುತ್ತೆ ಅಂತ ಅಲ್ಲಿ. ಇಲ್ಲಿ ಇವರೆಲ್ಲ ನಮ್ಮೂರವರೇ, ಅವ್ರು ಆಲ್ರೆಡಿ ಪೂಜೆ ಮಾಡಿಕೊಂಡು ಅಲ್ಲಿ ಇದ್ದರು. ನಾವು ಕೂಡ ಬಂದ್ವಿ ಎಷ್ಟೊತ್ತಿಗೆ. ನೋಡಿ ಇಲ್ಲಿ ಲವ ಮತ್ತು ಕುಶರಿಗೆ ಒಂದು ಹಾಲು ಕುಡಿಸೋದೊಂದು ಇದು, ಅದ್ರ ಹೆಸರು ಏನೋ ಇದೆ ನನಗೂ ಗೊತ್ತಿಲ್ಲ. ಇಲ್ಲಿ ಒಂದು ಇಲ್ಲಿ ಕೂಡ ಅಷ್ಟೇ ಪಂಚಪಾಂಡವರದು ಒಂದು ಮನೆ, ಇದು ಇಲ್ಲೇ ವಾಸವಾಗಿದ್ರು ಅಂತ ಹೇಳ್ತಾ ಇದ್ರು. ಇಲ್ಲಿ ಕೂಡ ಅಷ್ಟೇ ಲಿಂಗನೇ ಇದೆ, ನೋಡ್ತಾ ಇರ್ಬೋದು. ಲೈಟಿಂಗ್ಸ್ ಏನೂ ಹಾಕಿಲ್ಲ, ಯಾಕೆಂದರೆ
ಬೆಟ್ಟ ಇರೋದ್ರಿಂದ ವೈರೆಲ್ಲ ಇಲ್ಲಿ ತಗೊಂಡು ಬಂದಿಲ್ಲ, ಬರೀ ದೀಪ ಅಷ್ಟೇ ಹಚ್ತಾರೆ. ನಂತರ ಇದ್ರೊಳಗಡೆ ಹೋದರೆ ಇಲ್ಲೇ ಒಂದು ಲವ ಮತ್ತು ಕುಶರಿಗೆ ಇಬ್ಬರಿಗೂ ಜನ್ಮ ನೀಡಿರುವಂತಹದ್ದು ಸೀತಾದೇವಿ. ಇದು ವಾಲ್ಮೀಕಿ ಆಶ್ರಮ. ಇದ್ರ ಗುಹೆ ಒಳಗಡೆ ಹೋದರೆ ಅಲ್ಲಿ ಮಣ್ಣೆಲ್ಲ ತಗೊಂಡು ಬರ್ತಾರೆ. ನಂತರ ಅವರು ಇದು ಜನ್ಮ ನೀಡಿರ್ತಾರಲ್ವ, ಅದರೊಂದು ವಾಸನೆ ಬರುತ್ತೆ ಅಂತ ಹೇಳ್ತಾರೆ. ಇಲ್ಲಿ ಹೋಗಿ ಮಣ್ಣು ತಗೊಬರೋದು ಒಳಗಡೆ ತುಂಬಾ ಭಯ ಆಯಿತು. ನಾನೇ ಫಸ್ಟ್ ಹೋಗಿದ್ದು, ಫುಲ್ ಕತ್ಲಿತ್ತಲ್ವ, ಅದಕ್ಕೋಸ್ಕರ ಅಲ್ಲಿ ಹೋಗಿ ಮಣ್ಣು ಸ್ವಲ್ಪ ಎತ್ಕೊಂಡು ಹಣೆಗಿಟ್ಕೊಂಡು ಸ್ವಲ್ಪ ತಗೊಂಡು ಬಂದೆ ಮನೆಗೆ. ನೀರಲ್ಲಿ ಹಾಕಿ ಕುಡಿಬೋದಂತೆ. ಅಲ್ಲಿ ಮಣ್ಣು ತಗೊಂಡು ತುಂಬ ಒಂದು ಗುಣಿ ಆಗಿಬಿಟ್ಟಿದೆ, ಅಲ್ಲಿ ಹಳ್ಳ ಜಾಸ್ತಿ ಆಗಿಬಿಟ್ಟಿದೆ. ಒಬ್ಬೊಬ್ಬರೇ ಹೋಗಿ ಅಲ್ಲಿ ತಗೊಂಡು ಬರೋದು. ನೋಡಿ ಎಷ್ಟು ಹಳ್ಳ ಮಾಡಿದ್ದಾರೆ ಅಂಥೇಳಿ. ಮಣ್ಣು ತಗೊಂಡು ಅಲ್ಲಿ ಸೀತಾ ವಿಗ್ರಹ ಕೂಡ ಇದೆ, ಚಿಕ್ಕದು, ಅಲ್ಲೇ ಇಟ್ಟಿದ್ದಾರೆ. ಇದೆಲ್ಲ ಈ ರೀತಿ ಇರಲ್ಲ ನನಗೆ ಗೊತ್ತಿರೋ ಪ್ರಕಾರ. ಚೆನ್ನಾಗಿ ಮಾಡಿರ್ತಾರೆ, ಬಟ್ ಸುಮಾರು ವರ್ಷಗಳಾಗೋಯ್ತಲ್ವ, ಅದಕ್ಕೋಸ್ಕರ ಈ ರೀತಿ ಇದೆ ಅಷ್ಟೇ. ಈ ರೀತಿ ಇರೋದ್ರಲ್ಲಿ ಹೆಂಗೆ ವಾಸವಾಗಿರ್ತಾರೆ ಅಂತ ನಾನು ಕೇಳಿದಾಗ ಈ ರೀತಿ ಇರಲ್ಲ, ಚೆನ್ನಾಗಿರುತ್ತೆ, ಸುಮಾರು ವರ್ಷಗಳಾಗೋಯ್ತಲ್ವ, ಅದಕ್ಕೆ ಈ ರೀತಿ ಆಗಿರೋದು ಅಂತ ಹೇಳಿದ್ರು ನಮ್ಮ ದೊಡ್ಡತ್ತೆ. ನಂತರ ಇಲ್ಲಿ ವಿಗ್ರಹ ಸೀತಾದೇವಿದು ಇತ್ತು, ಅಲ್ಲಿ ಪೂಜೆ ಎಲ್ಲ ಮಾಡಿದ್ದಾರೆ ನೋಡಿ. ಸೊ ಇಲ್ಲೆಲ್ಲ ನೋಡ್ಕೊಂಡ್ಬಿಟ್ಟು ಬಂದ್ವಿ. ನಂತರ ಅಲ್ಲಿಂದ ಮಣ್ಣು ತಗೊಂಡು ಬಂದಾದಮೇಲೆ ಅಲ್ಲಿ ದೇವ್ರು ಬರ್ತಾಯಿದ್ರು. ಎಲ್ಲರೂ ಅಲ್ಲಿ ಹೋಗಿ ಓಡ್ತಾಯಿದ್ರು ನೋಡೋಕ್ಕೆ. ಅಂದರೆ ಈ ಸರಿ ದೇವ್ರು ಬರಲಿಲ್ಲ ಅಂತೆ. ದೇವ್ರು ಬಂದು ಏನಾದರೂ ನಮಗೆ ಹರಕೆ ಹೊತ್ಕೋಬೇಕಂದ್ರೆ ಆವಾಗ ಹೊತ್ಕೋಬೋದು. ಈ ಸರಿ ಬರಲಿಲ್ಲ ಅಂತೆ ದೇವರು, ಏಕೆಂದರೆ ಅವ್ರ ಮನೇಲಿ ಯಾರೋ ಡೆಲಿವರಿ ಆಗಿದ್ರೆ ಅದಕ್ಕೆ ಸೂತಕ ಇದೆ ಅಂತೇಳಿ ಬರಲಿಲ್ಲ. ನಂತರ ಬೆಟ್ಟ ಹತ್ಕೊಂಡು ಬಂದು ಇನ್ನು ಹೋಗ್ತಾ ಇದ್ದೀವಿ. ನೋಡಿ ಅಲ್ಲಿ ಹೋಗ್ತಾ ಇದ್ದಾರಲ್ಲ ಅವರೇ. ಸೊ ಈ ವಿಡಿಯೋ ಇಷ್ಟ ಆಗಿದೆ ಅನ್ಕೊತಾ ಇದ್ದೀನಿ. ಇಷ್ಟ ಆದರೆ ಪ್ಲೀಸ್ ಲೈಕ್ ಮಾಡಿ, ಹಾಗೆ ಶೇರ್ ಮಾಡಿ, ಸಬ್ಸ್ಕ್ರೈಬ್ ಮಾಡಿ, ಹಾಗೆ ಬೆಲ್ ಐಕನ್ನ ಒತ್ತಿ. ನನ್ನ ಮುಂದಿನ ನೋಟಿಫಿಕೇಷನ್ ನಿಮಗೆ ಬರುತ್ತೆ. ಮುಂದಿನ ವಿಡಿಯೋದಲ್ಲಿ ಸಿಗೋಣ. ಅಲ್ಲಿವರೆಗೂ ಬಾಯ್ ಬಾಯ್, ಟೇಕ್ ಕೇರ್ ಫ್ರೆಂಡ್ಸ್.